ಇಲ್ಲಿ ನಾವು ಇಂಥ ಪ್ರಶ್ನೆಗಳು, ಎಂಥ ಪ್ರಶ್ನೆ ಇದು, ಮೇಲ್ಗಡೆ ಲೀನಿಯರ್ ಇಕ್ವೇಷನ್ ಇದೆ, ಲೀನಿಯರ್ ಎಕ್ಸ್ಪ್ರೆಷನ್ ಆ್ಯಕ್ಚುಲಿ, ಕೆಳಗಡೆ ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್ ಇದೆ. ಇಂಥ ಪ್ರಶ್ನೆಗಳನ್ನ ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ಕಲಿತಾ ಇದ್ದೀವಿ. ಸೊ ಇಲ್ಲಿ ಅಂಡರ್ಲೈನ್ ಪ್ರಿನ್ಸಿಪಲ್ ಏನಪ್ಪ ಅಂತ ಹೇಳಿದ್ರೆ, ದ ಪ್ರಿನ್ಸಿಪಲ್ ದಟ್ ವಿ ವರ್ಕ್ ವಿತ್ ಇಸ್ ರೀ-ಎಕ್ಸ್ಪ್ರೆಸಿಂಗ್ ದ ನ್ಯೂಮರೇಟರ್ ಅಂತ ಹೇಳಿ ಮೇಲ್ಗಡೆ ಇರೋದಂಥದ್ದು ಅಲ್ವಾ ಅಂತ ಹೇಳ್ತು ಅಂದರೆ ಪಿ ಎಕ್ಸ್ ಪ್ಲಸ್ ಕ್ಯೂ ಇಸ್ ಈಕ್ವಲ್ ಟು ಸಮಥಿಂಗ್ ಅಂತ ಹೇಳಿ, ಆಯಿತಾ, ಏನೋ ಮಾಡ್ತೀವಿ. ಸರಿನಾ? ಇಲ್ಲೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಸೊ ಎಕ್ಸ್ ಪ್ಲಸ್ 2 ದಟ್ ಇಸ್ ದ ನ್ಯೂಮರೇಟರ್, ಅದನ್ನು ನಾವು a ಟೈಮ್ಸ್ ಆಫ್ ಡಿರೈವೇಟಿವ್ ಆಫ್ ದ ಡಿನಾಮಿನೇಟರ್ ಪ್ಲಸ್ ಬಿ ಅಂತ ಹೇಳಿ ಬರ್ಕೊಬೋದು. ಸರಿನಾ? ಇದು ಮುಂದಕ್ಕೆ ಹೋಗ್ತಾ ಅರ್ಥ ಆಗುತ್ತೆ ಏನಿದು ಅಂತ ಹೇಳಿ. ಸೊ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಸಾಲ್ವ್ ಮಾಡೋಣ ಇವಾಗ. ಸೊ a ಟೈಮ್ಸ್ ಆಫ್ ಇದು 4x ಪ್ಲಸ್ 6 ಆಗುತ್ತೆ ಪ್ಲಸ್ ಬಿ. ಇವಾಗ ನಾವು ವಿ ನೀಡ್ ಟು ಸಾಲ್ವ್ ಫಾರ್ a ಆ್ಯಂಡ್ b. ಈ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ನಲ್ಲಿ ವಿಲ್ ಸಬ್ಸ್ಟಿಟ್ಯೂಟ್ x ಈಸ್ ಈಕ್ವಲ್ ಟು -3/2. ಇನ್ನು ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ನಮ್ಮ b ವ್ಯಾಲ್ಯೂ ಸಿಗುತ್ತೆ. ಹೇಗಪ್ಪ ನೋಡ್ಕೊಳ್ಳಿ, ಇವಾಗ x ಬದಲಾಗಿ -3/2 ಹಾಕೊತಾ ಇದ್ದೀವಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. is equal to a times of 4 into -3/2 plus 6 plus b. ಸೊ ಇದು ಸಾಲ್ವ್ ಮಾಡ್ತು ಅಂತ ಹೇಳಿದ್ರೆ ಇಲ್ಲಿ ನಮಗೆ ಹಾಫ್ ಬರುತ್ತೆ, ಮತ್ತಿದು 0 ಆಗುತ್ತೆ. ಸೊ ದಿಸ್ ಇಸ್ ಈಕ್ವಲ್ ಟು b is equal to ಹಾಫ್. ಸರಿನಾ? ಸೊ ಇವಾಗ ಬಿ ಸಿಕ್ತು, ಎ ಕಂಡುಹಿಡಿಯೋಣ. ಎ ಕಂಡುಹಿಡಿಯೋದಕ್ಕೆ ವಿಲ್ ಗೋ ಬ್ಯಾಕ್ ಟು ದ ಸೇಮ್ ಎಕ್ಸ್ಪ್ರೆಷನ್. ಇಲ್ಲಿದೆ ಈ ಎಕ್ಸ್ಪ್ರೆಷನ್ ತೊಗೊಂಡು ಯಾವುದನ್ನು ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು ದಿಸ್. ಸೊ ಅದನ್ನು ಈ ರೀತಿಯಲ್ಲಿ ಬರ್ಕೊತೀವಿ ನೋಡಿ. ಸೊ 4ax ಪ್ಲಸ್ 6a ಪ್ಲಸ್ ಬಿ. ಸರಿನಾ? ಸೊ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸ್ಕೊಂಡು ಇದನ್ನು ಬರ್ಕೊತಾ ಇದ್ದೀನಿ. Now when we compare the coefficients of x ಏನಾಗುತ್ತೆ ಇಲ್ಲಿ 1 is equal to 4a. ಏನು ಮಾಡಿದೆ ನಾನು ಇದನ್ನು, ಇಲ್ಲಿ ನೋಡಿ, ಇದು ನಮ್ಮ x, ಇಲ್ಲಿ x ಇದೆ. ಇಲ್ಲಿನ ಕೋಎಫಿಷಿಯಂಟ್ ಅಂತ ಹೇಳಿದ್ರೆ ಇಲ್ಲಿ 4a ಬರುತ್ತೆ, ಇಲ್ಲಿ 1 ಬರುತ್ತೆ. ಸೊ 1 is equal to 4a ಅಂತ ಹೇಳಿ ಬರ್ಕೊತಾ ಇದ್ದೀನಿ. ಸೊ a is equal to 1/4 ಆಗುತ್ತಿದ್ದು, ಆಯಿತಾ? ಸೊ ಇವಾಗ ಎ ಮತ್ತು ಬಿ ವ್ಯಾಲ್ಯೂ ಸಿಕ್ತು. ಸೊ ಐ ಕ್ಯಾನ್ ರೈಟ್ ಎಕ್ಸ್ ಪ್ಲಸ್ 2 ಆ್ಯಸ್ 1/4 ಟೈಮ್ಸ್ ಆಫ್ 4x ಪ್ಲಸ್ 6 ಪ್ಲಸ್ ಹಾಫ್. ಇದರಿಂದ ನಾವು ಮುಂದೆ ಹೇಗೆ ಉತ್ತರ, ಹೇಗಿದು ಇದರಿಂದ ಹೇಗೆ ಉತ್ತರ ಬರುತ್ತೆ ಅಂತ ಹೇಳಿ ನಾವು ಮತ್ತೊಂದು ಪ್ರಶ್ನೆಯಲ್ಲಿ ನೋಡ್ತೀನಿ, ಇಲ್ಲಿ ಬೇಡ. ಸರಿನಾ? ಸೊ ಇಲ್ಲಿ ಅಜೆಂಡಾ ಏನಪ್ಪ ಅಂತ ಹೇಳಿದ್ರೆ ಈ ಎಕ್ಸ್ಪ್ರೆಷನ್ನ ಈ ರೀತಿಯಲ್ಲಿ ಬರೀಬೋದು ಅಂಥೇಳಿ ನಮ್ಮ ಅಜೆಂಡಾ. ಸೊ ಹೇಗೆ ಬರುತ್ತೆ ಈ ಎಕ್ಸ್ಪ್ರೆಷನ್ನು ಅದನ್ನ ನೋಡಿಸ್ದೆ. ಕೊನೆಯದಾಗಿ ವೆರಿಫಿಕೇಷನ್ ಮಾಡಿಸ್ಬಿಡ್ತೀನಿ, ಯಾಕಂತ ಹೇಳಿದ್ರೆ ಇವೆರಡು ಒಂದೇ ಅಂತ ಹೇಳಿ ನೋಡಿಸೋದು ಮುಖ್ಯ. ಸೊ RHS, ಸೊ ಇಲ್ಲಿ 1/4 ಟೈಮ್ಸ್ ಆಫ್ 4x ಪ್ಲಸ್ 6/4 ಪ್ಲಸ್ ಹಾಫ್ ಇದೆ ಅಲ್ವಾ? ಸೊ ಇಲ್ಲಿ 4 ಕಟ್ ಹಾಕ್ಕೊಳುತ್ತೆ. ಸೊ ದಿಸ್ ಇಸ್ ಎಕ್ಸ್ ಪ್ಲಸ್ 2 3s and 2 2s. So 3/2 plus half is 4/2, which is 2, which is our LHS. ಸರಿನಾ? ಸೊ ಇದೇ ನಿಮ್ಮ ಫಂಡಮೆಂಟಲ್ ಐಡಿಯಾ. ಸೊ ಇಲ್ಲೊಂದು ಬರೆಯೋದು ಮರುತ್ತೆ. ಸೊ ಜನರಲ್ ಐಡಿಯಾ ಏನಪ್ಪ ಅಂತ ಹೇಳಿದ್ರೆ a ಟೈಮ್ಸ್ ಆಫ್ ಡಿರೈವೇಟಿವ್ ಆಫ್ ದ ಡಿನಾಮಿನೇಟರ್ ಪ್ಲಸ್ ಬಿ. ಸೊ ಪ್ರತಿಯೊಂದು ಪ್ರಶ್ನೆಯಲ್ಲೂ ಇದೇ ರೀತಿಯಲ್ಲಿ ನೀವು ಕೆಲಸ ಮಾಡ್ಕೊಬೇಕು, ಆಯಿತಾ ಹುಡುಗರ? ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದು, ಅದು ಒಂದು ಹಲವಾರು ಪ್ರಶ್ನೆಯಲ್ಲಿ ನೋಡ್ತೀರಾ. ತಕ್ಷಣಕ್ಕೆ ಈ ಥರ ರೀ ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ ಹೇಳಿ ತಿಳ್ಕೊಂಡಿರಿ.